ಸ್ನೇಹಿತರೆ, ಇವತ್ತು ಏನಕ್ಕೆ ಸೇರಿದೀವಿ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ವಿಚಾರ ಏನಪ್ಪಾ ಅಂದ್ರೆ, ದೇಶದಲ್ಲೇ ಕರ್ನಾಟಕ ಮೊದಲಾದ್ರೆ, ಕರ್ನಾಟಕದಲ್ಲಿ ಚಂದಾಪುರದಲ್ಲೇ ಮೊದಲು ಎಲ್ಲ ರೂಲ್ಸ್ ಅಪ್ಲೈ ಆಗೋದು. ಅದ್ರಲ್ಲೂ ನಮ್ಮ ಅವ್ರು ಇದಾರಲ್ಲ, ಪಕ್ಕ ಫಸ್ಟ್ ಇನ್ನು ಆರ್ಡರ್ ಬರೋದಕ್ಕೆ ಮುಂಚೆನೆ ಇಲ್ಲಿ ಸ್ಟಾರ್ಟ್ ಮಾಡಿಸ್ತಾರೆ. ಯಾಕೆ ಅಂದ್ರೆ ಇದು ಆರ್ಡರ್ ಆಗಿದ್ದು 24/4/2025ಕ್ಕೆ. ಇವ್ರು ಸ್ಟಾಪ್ ಮಾಡಿಸಿದ್ದು 26ನೇ ತಾರೀಕಿಗೆ ಎಲ್ಲ ಫೈಲ್ ಸ್ಟಾಪ್ ಮಾಡಿಸಿದ್ದಾರೆ. ಯಾವ್ದು ವರ್ಕ್ ಆರ್ಡರ್ ಆಗ್ತಾ ಇಲ್ಲ. ಅದಕ್ಕೆ ಮುಂಚೆ ಇವ್ರಿಗೆ ಒಂದು ನೆಟ್ವರ್ಕ್ ಸರಿ ಮಾಡೋಕೆ ಯೋಗ್ಯತೆ ಇಲ್ಲ, ಸರಿಯಾಗಿ ಮೀಟರ್ ಸಪ್ಲೈ ಮಾಡೋಕೆ ಯೋಗ್ಯತೆ ಇಲ್ಲ, ಇದುವರೆಗೂ ವರ್ಕ್ ಆರ್ಡರ್ ಆಗಿರೋಕೆ ಮೀಟರ್ ಕೊಡೋಕೆ ಯೋಗ್ಯತೆ ಇಲ್ಲ. ಆದ್ರೂ ಸಹ ಎಲ್ಲ ಗ್ರಾಹಕರಿಗೆ ಮತ್ತೆ ಕಾಂಟ್ರಾಕ್ಟರ್ಗೆ ತೊಂದರೆ ಕೊಟ್ಕೊಂಡು ತುಂಬಾ ನಿನ್ನೆಯೂ ಸಹ ನಮ್ಮ ಈ ಹೋರಾಟ ಹತ್ತಿಕ್ಕಕ್ಕೆ ಅವ್ರ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೋ ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ಲಿ. ಅದಕ್ಕೆ ನಾವು ತಕ್ಕನಾದ ಉತ್ತರ ಇವತ್ತು ಕೊಟ್ಟಿದೀವಿ ಅಂತ ನನ್ಗೆ ಅನಿಸ್ತಾ ಇದೆ. ಮತ್ತು ದಯವಿಟ್ಟು ಟೆಂಪ್ರವರಿ ಕರೆಂಟ್ ಕೊಡಬೇಕು. ಇವ್ರು ಹೆಂಗೆ ಅಂದ್ರೆ ರಾತ್ರಿ ಬರೋದು, ಬೆಳಿಗ್ಗೆ ನಮ್ಗೆ 10 ಗಂಟೆಗೆ ಹೇಳಿದ್ದಾರೆ ನಾಳೆಯಿಂದ ಟೆಂಪ್ರವರಿ ಕೊಡ್ತೀವಿ ಅಂತ ಹೇಳ್ತಾರೆ. ಸಂಜೆ ಅವರ ಅಧಿಕಾರಿಗಳಿಗೆ ಫೋನ್ ಮಾಡ್ಬಿಟ್ಟು ಟೆಂಪ್ರವರಿ ಕೊಡಬೇಡಿ ಅಂತ ಹೇಳಿ ಕಣ್ಣ ಮುಚ್ಚಾಲೆ ಆಡ್ತಾರೆ. ಅದ್ರಲ್ಲೂ ಚಂದಾಪುರದ ಅವರೇ, ಬೇರೆ ಕಡೆ ಹಿಂಗಿಲ್ಲ. ಇವ್ರು ಯಾಕೆ ಹಿಂಗ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಅದೇನ್ ದ್ವೇಷನೋ ಗ್ರಾಹಕರ ಮೇಲೆ ಮತ್ತೆ ಕಾಂಟ್ರಾಕ್ಟರ್ ಮೇಲೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಟೆಂಪ್ರವರಿ ಕೊಡಿ ಫಸ್ಟ್, ಆಮೇಲೆ ಮಿಕ್ಕಿದ್ ಮಾತಾಡೋಣ. ಆಮೇಲೆ ಓಸಿ ತರೋದು ಇರುತ್ತೆ, ಓಸಿ ತತ್ತಾರೆ ಕನ್ಸ್ಯೂಮರ್. ನೀವು ಟೆಂಪ್ರವರಿನೇ ಕೊಟ್ಟಿಲ್ಲ ಅಂದ್ರೆ ಬಿಲ್ಡಿಂಗ್ ಎಲ್ಲಿ ಕಟ್ಟೋದು, ಓಸಿ ಎಲ್ಲಿ ತರೋದು? ಇದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ. ಇವತ್ತು ನಮಗೆ ಗೊತ್ತಿದ್ದಂಗೆ ಸುಮಾರು ಜನ ಗಾರಿಯವ್ರು ಬಂದಿದ್ದಾರೆ, ಇಲ್ಲಿ ಬಾರ್ಬೆಂಡ್ರು ಬಂದಿದ್ದಾರೆ, ಸಿಮೆಂಟ್ ಕೆಲಸ ಮಾಡೋರು ಸಹ ಹಣ ಇವತ್ತು ಕೆಲಸ ಮಾಡಿದ್ರು ಪರವಾಗಿಲ್ಲ, ನಾವು ಒಂದು ಪ್ರೊಟೆಕ್ಷನ್ ಭಾಗವಹಿಸ್ತೀವಿ ಅಂತಾರೆ. ಯಾಕೆಂದ್ರೆ ಅವರಿಗೆ ಬಿಲ್ಡಿಂಗ್ ನಿಂತಿದೆ, ಅವರು ಹೊಟ್ಟೆ ಮಕ್ಳಿಗೆ ಊಟ ಇಲ್ಲ, ಆ ತರ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಮಂಡಾಟ ಬಿಟ್ಟು ನೀವು ಇದೇ ತರ ಮುಂದುವರೆದ್ರೆ ಮುಂದೊಂದ್ ದಿನ ಇವ್ರು ಹೊಟ್ಟೆ ಹೊರೆಯೋದ್ರಲ್ಲಿ ನಿಮ್ ಬೆಸ್ಕ ಮುಚ್ಚಬೇಕಾಗುತ್ತೆ. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಗೌರ್ಮೆಂಟು ಸಹ ಆರ್ಥಿಕ ಸ್ಥಿತಿಲಿ ಬಿದ್ದೋಗುತ್ತೆ. ಇಂಥ ಸ್ಥಿತಿ ತಂದ್ಕೋಬೇಡಿ ದಯವಿಟ್ಟು. ಇದು ನಮ್ಮ ಜನ್ಮಸಿದ್ಧ ಹಕ್ಕು, ಕರೆಂಟ್ ನಮ್ಮ ಜನ್ಮಸಿದ್ಧ ಹಕ್ಕು. ಸುಪ್ರೀಂ ಕೋರ್ಟೇ ಹೇಳಿದೆ, ನಿಮ್ಗೆ ನೀರು, ಕರೆಂಟು, ರೋಡು ನೀವು ಕೊಡ್ಲೇಬೇಕು ಸಾರ್ವಜನಿಕರಿಗೆ ಅಂತ ಹೇಳಿ ಅವತ್ತ ಸುಪ್ರೀಂ ಕೋರ್ಟ್ ಹೇಳಿದೆ. ನೀವು ಅದನ್ನ ಪಾಲಿಸಿ. ಅವ್ರು ಹೇಳ್ತಾ ಇರೋದು ನಿಮ್ಗೆ ಹೈ-ರೈಸ್ ಬಿಲ್ಡಿಂಗು 10 ಫ್ಲೋರ್ 15 ಫ್ಲೋರ್ಗೆ ಓಸಿ ಕೇಳ್ತಾ ಇದಾರೆ. ಮೊದ್ಲಿತ್ತಲ್ಲ 5 ಫ್ಲೋರ್ಗಿಲ್ಲ, 5400 ಅಡಿಗಿಲ್ಲ ಅಂತ ಇತ್ತು. ನೀವು ಅದನ್ನ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಅದನ್ನ ಗೌರ್ಮೆಂಟ್ ಗಮನಕ್ಕೆ ತರದಲೆ ಎಲ್ಲಾರ್ಗು ಒಂದ್ ಶೀಟ್ ಮನೆ ಕೊಡ್ದವ್ರಿಗೂ ಓಸಿ ಕೊಡಿ ಅಂತೀರಿ. ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿದೆ, LT5 ಮತ್ತೆ LT5ಗೆ ಮತ್ತೆ HD ಗೆ ಎಲ್ಲೋ ಓಸಿ ಅಂತ ಮೆನ್ಷನ್ ಇಲ್ಲ. ಕಮರ್ಷಿಯಲ್ ಅಂಡ್ ಡೊಮೆಸ್ಟಿಕ್ ಅಂತ ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ನೀವು ಅದನ್ನು ಸಹ ಮುಚ್ಚಾಕೊಂಡು ಇಲ್ಲ, ಎರಡು ಈಕ್ವಲ್, ಡೊಮೆಸ್ಟಿಕ್ ಇದು ಕಮರ್ಷಿಯಲ್ ಮತ್ತೆ LT5 ಎರಡು ಸೇಮ್ ಅಂತ ಹೇಳಿ ನಮ್ಗೆ ಮೋಸ ಮಾಡ್ತಾ, ನಮ್ಗೆ ಇಲ್ಲದೆ ಇರೋ ನೆಪ ಹೇಳ್ತಾ ಕಾಲ ದೂರ್ತಾ ಇದ್ರ. ದಯವಿಟ್ಟು ಈ ಮಂಡಾಟ ಬಿಟ್ಟು ಕರೆಂಟ್ ಕೊಡಿ. LT5 ಮತ್ತೆ HD ತಕ್ಷಣ ಕೊಡಬೇಕು ಅಂತ ನಮ್ ಬೇಡಿಕೆ. ಹಾಗೆ ನಮ್ಮ ಬೆಸ್ಕಾಂ ಅಧಿಕಾರಿಗಳು ರಾತ್ರೋಂದ್ರಾತ್ರಿ ಹೋಗಿ ಎಷ್ಟೇ ಅವ್ರ ಮೇಲೆ ಪ್ರೆಷರ್ ಹಾಕಿರುವೆ, ನಾವು ಸಾರ್ವಜನಿಕರ ಭದ್ರತೆಗಿರೋದು, ನಾವು ಸಾರ್ವಜನಿಕರಿಗೆ ಭದ್ರತೆ ಕೊಡ್ತೀವಿ ಅಂತ ಹೇಳಿ ನಮ್ಮ ಮನವಿಗೆ ಸ್ಪಂದಿಸಿ ನಮ್ ಜೊತೆ ಇದ್ದು ಇಷ್ಟೋ ತನಕ ನಮ್ಗೆ ಭದ್ರತೆ ಕೊಟ್ಟಂತ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹೃದಯ ತುಂಬಿ ಧನ್ಯವಾದ. ನಮ್ಮ ಭಾರತ ದೇಶದ ಪ್ರಧಾನಿಗಳು ಒಂದೇ ಒಂದು ಮಾತಾಡಿದ್ದಾರೆ. ಏನ್ ಹೇಳಿ, ಕಾಡಲ್ಲಿ ಇರ್ಲಿ ಮೇಡಲ್ಲಿ ಇರ್ಲಿ ವಿದ್ಯುತ್ ಕೊಡ್ಲೇಬೇಕು. ಅವ್ನು ಬಡವ ಆಗ್ಲಿ ಶ್ರೀಮಂತ ಆಗ್ಲಿ, ಯಾಕೆ ಕೊಡ್ತಾ ಇಲ್ಲ? ಇವರು ಗಿಮ್ಮಿಕ್ಕು ಆಟ ಆಡ್ತಾವ್ರೆ. ಏನೋ ಬೆಸ್ಕಾಂ ಅಧಿಕಾರಿಗಳು, ಇವ್ರದೇ ಒಂದು ಸರ್ಕಾರ. ಏನು ಕೇರಳ ಇಲ್ಲ, ಮಧ್ಯಪ್ರದೇಶ ಇಲ್ಲ, ತಮಿಳ್ನಾಡು ಇಲ್ಲ, ಕರ್ನಾಟಕದಲ್ಲಿ ಬಂದ್ಬಿಡ್ತಾವ ಹೊಸದಾಗಿ ಇವ್ರಿಗೆ ರೂಲ್ಸ್. ಏನ್ ಅಂತದೇನು ಅಲ್ವಾ? ಯೋಚನೆ ಮಾಡಿ, ಇವರು ಯಾಕೆ ಈ ತರ ನಾಟಕ ಆಡ್ತಾರೆ ಅಂತ ಗೊತ್ತಿಲ್ಲ. ಗುತ್ತಿಗೆದಾರರಿಗೆ ತೊಂದರೆ ಕೊಡಬೇಡಿ. ಅವರು ಸುಮ್ಮನೆ ಇದ್ದಾರೆ, ಕೆಣಕಿದ್ರೆ ಆಮೇಲೆ ಏನೇನ್ ಆಗ್ತಾರೋ ಹೇಳಕ್ಕಾಗಲ್ಲ. ದಯವಿಟ್ಟು ಆಮೇಲೆ ಓಸಿ ಗಿಸು ಅದೆಲ್ಲ ದಯವಿಟ್ಟು ಬಿಟ್ಬಿಡ್ಬೇಕು. ಒಂದೇ ಯಾಕಂದ್ರೆ ಮನವಿ ಮಾಡ್ಕೊಂತ ಇದ್ರಿ, ಇಷ್ಟು ಜನ ಬಂದವ್ರೆ, ನಮ್ಮ ಗುತ್ತಿಗೆದಾರರು ಬಾಂಧವರು, ಅಣ್ಣ ತಮ್ಮಂದಿರು ಎಲ್ಲ ಬಂದಿದ್ದಾರೆ. ಆಮೇಲೆ ಕನ್ಸ್ಯೂಮರ್ಗಳು ಬಂದಿದ್ದಾರೆ. ಅವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ? ದಯವಿಟ್ಟು ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. 3 ತಿಂಗಳಿಂದ ವನವಾಸ ಮಾಡ್ತಾ ಇದ್ರಿ. 1000 ಇದ್ದಿದ್ ಮೀಟರ್ 5000 ಆಯ್ತು, 3 ಫೇಸ್ ಮೀಟರ್ 10,000 ಆಯ್ತು. ಅವ್ರು ಹೇಳ್ದಂಗೆಲ್ಲ ನಾಟಕ ಸರ್ಕಾರ ಬದಲಾವಣೆ ಆದಂಗೆಲ್ಲನು ಇವರು ಬದಲಾವಣೆ ಆಗ್ತಾ ಇರ್ತಾರೆ. ಫಸ್ಟ್ 300 ರೂಪಾಯಿ ಇತ್ತು, 500 ಆಯ್ತು, 1000 ಆಯ್ತು, ಆಮೇಲೆ 5000 ಆಯ್ತು, ಇವಾಗ 10,000 ಬಂದಿದೆ ಮೀಟ್ರು. ಏನ್ ಆಟ ಆಡ್ತಾರೆ ಇವ್ರು ಆಟ ಆಡ್ದಂಗೆಲ್ಲ ನಾವು ಬರ್ತಾ ಇದೀವಿ ಜೀವನ ನಡಿಬೇಕು ಅನ್ಬಿಟ್ಟು. ಆದ್ರೆ ಈ ತರ ನಾಟಕ ಆಡ್ತಾವ್ರೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊಂತಾನೆ, ಮುಂದಿನ ದಿನದಲ್ಲೇ ಅವಕಾಶ ಮಾಡ್ಕೊಡ್ಬೇಕು. ಜೈ ಹಿಂದ್, ಜೈ ಭಾರತ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.